ಫ್ರೀ ಬಸ್ ಮಾಡ್ಬಿಟ್ಟು ನಮ್ನ ಇವತ್ತು ಬೀದಿ ತಂದು ನಿಲ್ಸ್ಬಿಟ್ಟವ್ರು. ಇಲ್ಲಿ ನಿಂತ್ಕೊಂಡು 10 ರೂಪಾಯಿ ಕೇಳ್ತೀವಿ, ಹತ್ತಲ್ಲ ಆಧಾರ್ ಕಾರ್ಡ್ ತೋರಿಸ್ತಾರೆ ನಮ್ಗೆ. ಏರ ಗೌರ್ಮೆಂಟ್ ನಮ್ಗೆ ಒಂದು 40-50 ಸಾವಿರ ಫಿಕ್ಸ್ ಮಾಡ್ಬಿಟ್ಟು ಆಧಾರ್ ಕಾರ್ಡ್ ಕೊಟ್ಟು ಹೋಗಿ ಗಾಡಿಲಿ ಅಂದ್ರೆ ಕರ್ಕೊಂಡು ಹೋಗ್ಬಿಡ್ತೀವಿ. ಹೆಂಗರು ಕೂಡ ಕಾಸು ಯಾರ್ದು? ನಿಮ್ದು ನಮ್ದು. ಸಿದ್ದರಾಮಯ್ಯ ಮನೆ ಕೊಡ್ತಾರ? ಕೊಡಲ್ಲ. ನಮ್ ಕಾಸೆ ನಮ್ಗೆ ಕೊಡೋದು. ನಾವು ಬೇಕಾಗಿಲ್ಲ ಸರ್ಕಾರ, ಅವರು ಬೇಕಾಗಿಲ್ಲ ನಮ್ಗೆ. ನಮ್ದು ರಾಮ ಮಂದಿರ, ನಮ್ದು ಹಿಂದುತ್ವ, ನಾವು ಹೋಗ್ತೀವಿ ಅಂತ ನೆನ್ನೆಯಿಂದ ಸ್ಟಾರ್ಟ್ ಮಾಡ್ಕೊಂಡವ್ರೆ. ನಾವು ಹೋಗಲ್ಲ ಅನ್ಬಿಟ್ಟು ಅಲ್ಲಿ ಏನಾಗುತ್ತೆ ಹೇಳಿ, ಮುಸ್ಲಿಮ್ಸ್ ಹೋಟೆಲ್ ಎಲ್ಲಿ ಹೋಗ್ಬಿಡುತ್ತೋ ಅನ್ನೋದೊಂದು ತಲೆ ಬಂದ್ಬಿಟ್ಟಿದೆ ಅವ್ರಿಗೆ. ಜಾತಿ ಡಿವೈಡ್ ಮಾಡ್ತಾರೆ ಕಾಂಗ್ರೆಸ್ನವ್ರೆ, ಬಿಜೆಪಿ ಡಿವೈಡ್ ಮಾಡ್ತಾ ಇಲ್ಲ. ಸರ್ ನಮಸ್ತೆ ಸರ್. ನಮಸ್ಕಾರ. ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ, ಯಾರು ಪ್ರಧಾನಿ ಆದ್ರೆ ಉತ್ತಮ ಅಂತ ಅನ್ಸುತ್ತೆ? ಮೋದಿಯವರೇ ಮೇಡಮ್ ಅವರೇ. ಯಾಕೆ ಸರ್? ಅವ್ರು 100% ಅವರೇ. ಯಾಕೆ ದೇಶ ಚೆನ್ನಾಗಿ ನಡ್ಸ್ಕೊಂಡ್ ಬರ್ತಾವ್ರೆ. ಅವ್ರು ಬಿಟ್ರೆ ಬೇರೆ ಯಾರು ಮಾಡೋಕ್ಕಾಗಲ್ಲ. ಮೋದಿಯವ್ರು ಬಿಟ್ರೆ ಯಾರು ಮಾಡೋಕ್ಕಾಗಲ್ಲ, ಮಾಡೋಕ್ಕಾಗೋದು ಇಲ್ಲ. ರಾಹುಲ್ ಗಾಂಧಿ ಆಗಲ್ಲ ಬಿಡಿ, ಅವ್ರ ಅಪ್ರಾಣೆ ಆಗಲ್ಲ. ಅವ್ರ ತಾತ ಅವ್ರ ಅಜ್ಜಿ ಆಗಿದ್ದಾರೆ, ಅವ್ರ ಅಪ್ಪ ಆಗಿದ್ರು. ಈ ಇದರಲ್ಲಿ ಅವ್ರು ಯಾರು ಆಗಕ್ಕಾಗಲ್ಲ, ಆಗೋದು ಇಲ್ಲ. ಮೋದಿ ಇರೋ ಗಂಟೆ ಕಾಂಗ್ರೆಸ್ನವ್ರು ಒಬ್ಬರು ಆಗಲ್ಲ. ಬರ್ಕೊಡ್ತೀವಿ ಬೇಕಾರೆ. ಅಲ್ಲ, ಹೊಸ ನಮಗೆ ಬೇಕಾಗಿಲ್ಲ ಅವರು. ಈಗ ನೋಡಿ ಇಲ್ಲೇ ಬಂದು ಇವತ್ತು ನೋಡಿ ಎಷ್ಟು ಗಾಡಿ ನಿಂತೋ ಇಲ್ಲಿ ಆಟೋಗಳು ಫ್ರೀ ಮಾಡ್ಬಿಟ್ಟು ನಮ್ಗಂತೂ ಅಧ್ವಾನ ಮಾಡಾಕ್ಬಿಟ್ಟವ್ರು. ಬೆಳಿಗ್ಗೆ ಪಾಪ ಒಂದು ಹಾಲು ತೊಗೊಂಡೋಕ್ಕಾಗಲಿ, ಒಂದು ಕಾಲು ತೊಗೊಂಡೋಕ್ಕಾಗಲಿ, ತರಕಾರಿ ತೊಗೊಂಡೋಕ್ಕಾಗಲಿ 100 ರೂಪಾಯಿ ಮಾಡ್ಕೊಂಡು ಹೋಗೋರು. ಇವಾಗ ಯಾರು ಕೊಡೋರಿಲ್ಲ. ಆ ಥರ ಆಗ್ಬಿಟ್ಟಿದೆ. ಇಲ್ಲಿ ನಿಂತ್ಕೊಂಡು 10 ರೂಪಾಯಿ ಕೇಳ್ತೀವಿ, ಹತ್ತಲ್ಲ ಆಧಾರ್ ಕಾರ್ಡ್ ತೋರಿಸ್ತಾರೆ ನಮಗೆ. ಏರ ಗೌರ್ಮೆಂಟ್ ನಮ್ಗೆ ಒಂದು 40-50 ಸಾವಿರ ಫಿಕ್ಸ್ ಮಾಡ್ಬಿಟ್ಟು ಆಧಾರ್ ಕಾರ್ಡ್ ಕೊಟ್ಟು ಹೋಗಿ ಗಾಡಿಲಿ ಅಂದ್ರೆ ಕರ್ಕೊಂಡು ಹೋಗ್ಬಿಡ್ತೀವಿ. ಆ ಥರ ಮಾಡಿದ್ರೆ ಇನ್ನೂ ಒಳ್ಳೇದು. ಓಕೆ ಸರ್, ಈಗ ಮೋದಿ ಅವರ ಬಗ್ಗೆ ಹಲವಾರು ಟೀಕೆಗಳು ಬರ್ತಾ ಇದೆ. ಬೆಲೆ ಏರಿಕೆ ಬಗ್ಗೆನೂ ಮೋದಿ ಅವರು ಬೆಲೆ ಏರಿಕೆಯನ್ನ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಅಥವಾ ಟೀಕೆಗಳು ಬರ್ತಾ ಇದೆ. ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಮೇಡಮ್ ಅವರೇ, ಬೆಲೆ ಏರಿಕೆ ಅಂದರೆ ಇವಾಗ ಕಾಂಗ್ರೆಸ್ನ ಏನಂದ್ರು, ನಾವು ಬಂದಮೇಲೆ ಎಲ್ಲ ಕಮ್ಮಿ ಮಾಡ್ತೀವಿ, ನಮಗೆ ಕೊಡಿ ಓಟ, ನಿಮ್ದೆಲ್ಲ ಬಡವರೆಲ್ಲ ಒಂದು ಇದು ಮಾಡ್ತೀನಿ ಅಂದರು. ಅವ್ರು ಏನು ಮಾಡಿದ್ರು, ಹೆಂಗಸ್ರು ಕೊಟ್ಟರು. ಹೆಂಗಸ್ರು ಕೂಡ ಕಾಸು ಯಾರ್ದು? ನಿಮ್ಮದು ನಮ್ಮದು ತೆರಿಗೆ ಹಣ. ನಮ್ಮ ಕಾಸಲ್ಲಿ ಅವ್ರು ನಮ್ಗೆ ಕೊಡ್ತಾರೆ. ಕೆಲವ್ರು ಗೊತ್ತಾಗಲ್ಲ ಜನಗಳಿಗೆ. ನಮ್ಮ ಕಾಸು ಇಸ್ಕೊಂಡು ನಮಗೆ ಕೊಡ್ತಾರೆ ಗೊತ್ತಿಲ್ಲ. ಏನೋ ಅವ್ರ ಮನೆಗೆ ಕೊಡ್ತಾರಾ? ಸಿದ್ದರಾಮಯ್ಯ ಮನೆಗೆ ಕೊಡ್ತಾರಾ? ಕೊಡಲ್ಲ. ನಮ್ಮ ಕಾಸೆ ನಮ್ಗೆ ಕೊಡೋದು. ಅಂಥದ್ದು ಏನಕ್ಕೆ ಬೇಕು? ನಾವು ಬೇಕಾಗಿಲ್ಲ ಸರ್ಕಾರ, ಅವರು ಬೇಕಾಗಿಲ್ಲ ನಮಗೆ. ಎಲ್ಲರೂ ಒಂದೇ ಥರ ತಗೊಂಡು ಹೋಗ್ಬೇಕು. ಅವ್ರನ್ನ ಡಿವೈಡ್ ಮಾಡೋಕೆ ಹೋಗ್ಬಾರ್ದು. ಜಾತಿ ಡಿವೈಡ್ ಮಾಡ್ತಾರೆ ಇವರೇ, ಕಾಂಗ್ರೆಸ್ನವರೇ. ಬಿಜೆಪಿ ಡಿವೈಡ್ ಮಾಡ್ತಾ ಇಲ್ಲ. ಓಕೆ ಸರ್, ಇವಾಗ ಮೋದಿ ಅವರನ್ನ ಸೋಲ್ಸೋಕೋಸ್ಕರ ಹಲವಾರು ಷಡ್ಯಂತ್ರಗಳನ್ನ ರೂಪಿಸಿಕೊಂಡಿದ್ದಾರೆ. ಏನೇ ಮಾಡಿದ್ರು ಮೇಡಮ್ ಅವರೇ, ಮೋದಿಯನ್ನು ಸೋಲ್ಸೋಕ್ಕಾಗಲ್ಲ. ಯಾವುದೇ ಕಾರಣಕ್ಕೂ ಸೋಲ್ಸೋಕ್ಕಾಗಲ್ಲ. ಅವ್ರ ಅಭಿಮಾನಿಗಳಿದ್ದಾರೆ. ಅವ್ರ ಕೆಲಸ ನೋಡಿ, ಅವರು ಮಾಡ್ತಾರ ಕೆಲಸ ನೋಡಿ ಜನಗಳು ಒಪ್ಪನೆ ಬಂದಿದೆ. ಅದು ಮಾಡ್ತಾವ್ರು ಪಾಪ, ಸುಮ್ಮನೆ ಹೇಳೋದಲ್ಲ. ಏನೇ ಮಾಡೋರು ಆಗಲ್ಲ. ಇವ್ರ ಮನಸ್ಸು ಇದು ಮಾಡೋಕ್ಕೆ ಕೇಳ್ಕೊಬೋದು ಅಷ್ಟೇ ಹೊರತು ಚೆನ್ನಾಗಿದ್ದಾರೆ, ಚೆನ್ನಾಗಿ ಕೆಲಸ ಮಾಡ್ತಾರೆ ಸೆಂಟ್ರಲ್ಲಿ. ನೆಕ್ಸ್ಟ್ ಅವ್ರು ಇರೋ ಗಂಟೆ ಅವರೇ ಬರಬೇಕು ಸೆಂಟ್ರಲ್ಲಿ. ನಾವು ಇಷ್ಟಪಡೋದು ಅವ್ರನ್ನೇ. ಓಕೆ ಸರ್, ಇವಾಗ ಹೇಳ್ತಾರೆ ದೇಶ ಕರೆಕ್ಟ್ ಆಗಿ ರೂಲ್ ಆಗಬೇಕು ಅಂತಂದ್ರೆ ವಿಪಕ್ಷ ನಾಯಕರು ಆಗಿರ್ಬೋದು, ವಿರೋಧ ಪಕ್ಷದ ನಾಯಕರು ಕೂಡ ಗಟ್ಟಿಯಾಗಿರ್ಬೇಕು ಅನ್ನುವಂತಹ ಮಾತುಗಳು ಎಲ್ಲೆಡೆ ಕೇಳಿ ಬರ್ತಾ ಇದೆ. ಅಂದ್ರೆ ಆಡಳಿತ ಪಕ್ಷಕ್ಕಿಂತ ವಿರೋಧ ಪಕ್ಷದವ್ರು ಗಟ್ಟಿ ಇರಬೇಕು ಅನ್ನುವಂಥ ಮಾತು. ಈಗ ಅನ್ಸುತ್ತೆ ಸರ್ ನಿಮ್ಗೆ ಕಾಂಗ್ರೆಸ್ ಅವ್ರು ಗಟ್ಟಿಯಾಗಿದ್ದಾರೆ ಅಂತ? ಮೇಡಮ್ ಅವರೇ, ಬೇರೆ ಗಟ್ಟಿಯಾಗಿದೆ, ತುದಿ ಗಟ್ಟಿ ಇರುತ್ತೆ. ಬೇರೆ ಗಟ್ಟಿ ಇಲ್ಲ, ತುದಿಯಲ್ಲಿ ಗಟ್ಟಿ ಇರುತ್ತೆ ಹೇಳಿ. ಈ ಮರ ಗಟ್ಟಿ ಇರಿ, ಮರ ಮೇಲ್ಕೆ ಹೋಗ್ತಾ ಇರುತ್ತೆ. ಕೆಳಗಡೆ ಇದಾಗ್ಬಿಟ್ಟಿದ್ರೆ ಎಲ್ಲಿ ಗಟ್ಟಿ ಇರುತ್ತೆ? ಮೇಯ್ನು ಇರೋದಲ್ಲ ಪಾರ್ಟಿ, ಅವ್ರು ಗಟ್ಟಿಯಾಗಿರ್ಬೇಕು. ಅವಾಗ ಏನಾಗುತ್ತೆ, ಇದು ರೊಂಬೆಗಳು ಗಟ್ಟಿಯಾಗಿರುತ್ತೆ, ಬೆಳೀತವೆ. ಬುಡನೇ ಸರಿ ಇಲ್ಲ. ಈಗ ಕರ್ನಾಟಕದ ಸರ್ಕಾರದ ಬಗ್ಗೆ ಮಾತನಾಡೋದಾದ್ರೆ, ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಅಷ್ಟು ಸೌಲಭ್ಯಗಳು ನಿಮ್ಗೆ ಇಷ್ಟ ಇದೆಯಾ? ಹಾಗೆ ಅಷ್ಟು ಸೌಲಭ್ಯಗಳು ಎಲ್ಲಾ ಕಡೆಗೂ ಹೋಗಿ ತಲುಪ್ತಾ ಇಲ್ಲ ಅನ್ನುವಂತಹ ಮಾಹಿತಿಗಳು ಕೂಡ ಬರ್ತಾ ಇದೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸುಮಾರು ಜನ ತಲುಪಿಲ್ಲ. ಇದು ಸುಮ್ಮನೆ ನಾವು 100ಕ್ಕೆ ಒಂದು 50% ತಲುಪಿರ್ಬೋದು ಅಷ್ಟೇ. ಎಲ್ಲ ಬಡವ್ರ ಬಗ್ರಿಗೆ ಅಂತಾರೆ, ಅದು ಹೋಗ್ತಾರೆ ಶ್ರೀಮಂತರಿಗೆ. ಬಡವ್ರ ಬಗ್ರಿಗೆ ಹೋಗ್ತಾಯಿಲ್ಲ ಪಾಪ. ನೋಡಿ ಹಳ್ಳಿ ಕಡೆ, ನೋಡಿ ವಿಲೇಜ್ ಕಡೆ ಬಡವ್ರ ಬಗ್ರಿಗೆ ಇವತ್ತು ಹೋಗಿಲ್ಲ. ಹೋಗ್ತಾರದೆಲ್ಲ ಶ್ರೀಮಂತರಿಗೆ. ಅವ್ರು ಕೊಡ್ತಾರೆ ಶ್ರೀಮಂತರಿಗೆ, ಇರೋರಿಗೆ ಕೊಡ್ತಾರೆ, ಇಲ್ದಾರು ಕೊಡಲ್ಲ. ಅವರು ವೇಸ್ಟ್. ಅದು ಕೊಡ್ತಾರೆ, ಭಾಳ ಲಾಸ್ ಮೇಡಮ್ ಅವರೇ. ನಮ್ಮ ದುಡ್ಡು ನಮಗೆ ಕೊಡೋಕೆ ಅವ್ರು ಬೇಕಾ? ಬೇರೆದು ಮಾಡಲಿ. ಇದು ಅವ್ರು ಫ್ರೀ ಇದು ಮಾಡೋದಕ್ಕಿಂತ ಬೇರೆ ಇತ್ತು, ಎಜುಕೇಷನ್ ಇತ್ತು. ಬಡವ್ರ ಬಗ್ರಿಗೆ ಏನು ನೋಡಿ ಗುರುತನೆ ಮಾಡಿ ಅದು ಕೊಡಲಿ, ಅದು ಮಾಡ್ಬೋಯ್ತು. ಅದೆಲ್ಲ ಬಿಟ್ಬಿಟ್ಟು ಇವರು ಫ್ರೀ ಬಸ್ ಮಾಡ್ಬಿಟ್ಟು ನಮ್ಮನ್ನ ಇವತ್ತು ಬೀದಿ ತಂದು ನಿಲ್ಸ್ಬಿಟ್ಟವ್ರೆ. ಯಾರು ಹತ್ತಲ್ಲ ಆಟೋಗಳಿಗೆ. ಎಷ್ಟು ಜನ ಇದ್ದಾರೆ ಪಾಪ. ಅವ್ರಿಗೆ ಆಸೆ ಇರುತ್ತಲ್ಲ, ಅದು ಮಕ್ಳು ಮರಿ ಚೆನ್ನಾಗಿ ಓದಿಸ್ಬೇಕು ಮಾಡಬೇಕು ಅನ್ನೋದು. ಹೆಂಗೆ ದುಡಿದೆ ಹೆಂಗೆ ಮಾಡ್ತಾರೆ ಹೇಳಿ? ಮಾಡೋಕ್ಕಾಗತ್ತಾ ಹೇಳಿ? ಅದೆಲ್ಲ ಯೋಚನೆ ಮಾಡಿ ಅವ್ರು ಮಾಡಬೇಕಾಗಿತ್ತು. ಇದು ಮಾಡಿದ್ರು ನಮಗಂತೂ ಇಷ್ಟ ಇಲ್ಲ ಮೇಡಮ್ ಅವರೇ. ಸರ್ಕಾರ ಬಂದಿದೆ 132 ಸೀಟ್ ಕೊಟ್ಟವ್ರು ಜನಗಳು,
ಕೊಟ್ಟಿದ್ರು ಅವ್ರ ಇದು ಮಾಡಬಾರ್ದಾಯ್ತು ನಮಗೆ ತಿಳ್ಮಟ್ರೆ. ಕ್ಷೇತ್ರ ಬಂದ್ಬಿಟ್ಟು ಸದಾನಂದ ಗೌಡ್ರ ಕ್ಷೇತ್ರ ಅಂತ ಕೇಳ್ತಂತೆ. ಹಾಗೆ ಇದು ಸದಾನಂದ ಗೌಡ್ರ ಕ್ಷೇತ್ರನೇ, ಅದು ಗೊತ್ತಿರುವಂತಹ ವಿಚಾರವಾಗಿದೆ. ಅವರ ಅಭಿವೃದ್ಧಿ ಕೆಲಸಗಳು ಆಗಿದೆಯಾ, ಅವರಿಂದ ಅಭಿವೃದ್ಧಿ ಕೆಲಸಗಳು ಆಗಿದೆಯಾ ಅಥವಾ ಆಗಿಲ್ವಾ, ಯಾವ್ದಾದ್ರು ಅಸಮಾಧಾನ ಇದೆಯಾ? ಸದಾನಂದ ಗೌಡ್ರು 2 ಸತಿ ಗೆಲ್ಸಿದೀವಿ, ಇಲ್ಲ ಅಂತ ಹೇಳಲ್ಲ. ಪಾಪ ಅವ್ರಿಗೆ ಸೆಂಟ್ರಲ್ ಮಿನಿಸ್ಟರ್ ರೈಲ್ವೆ ಖಾತೆ ಕೊಟ್ಟಿದ್ರು. ಇಲ್ಲಿ ನಮ್ಮಲ್ಲಿ ಏನಪ್ಪ ಅಂದರೆ ನಮ್ಮ ಕ್ಷೇತ್ರದಲ್ಲಿ 1-2 ಬ್ರಿಡ್ಜ್ಗಳಾಗಬೇಕಾಯ್ತು, ಅದಂತೂ ಮಾಡಲಿಲ್ಲ. ಮಾಡ್ತೀನಂತ ಕೈಯಾಗಿ ಮಾಡಿದ್ರೆ ಕೆಲಸ ಇವತ್ತು ಹಂಗೆ ನಿಂತೈತೆ, ಮಾಡೋಕ್ಕಾಗಿಲ್ಲ. ಗೊತ್ತಲ್ಲ, ಇಲ್ಲಿ ಮೇದಹಳ್ಳಿ ಬ್ರಿಡ್ಜ್, ಅಂಡರ್ ಬ್ರಿಡ್ಜು ಮಾಡೋಕ್ಕಾಗಿಲ್ಲ. ಇನ್ನೂ ಕೆಲಸ ಹಂಗೆ ಇತ್ತು, ಪೆಂಡಿಂಗಲ್ಲಿ ಐತೆ. ಅದೊಂದು ಮಾಡಿಬಿಟ್ಟಿದ್ರೆ ನಮಗೆ ಒಂದು ಮಾಡೋರಂತ ಒಂದು ನಂಬಿಕೆ ಇತ್ತು. ಮಾಡಲಿಲ್ಲ ಅವರು, ಯಾಕೆ ಮಾಡಲಿಲ್ಲ ಗೊತ್ತಾಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದಿಂದ ಯಾರನ್ನ ಆಯ್ಕೆ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ? ಬಿಜೆಪಿಲಿ ಯಾರು ನಿಂತ್ಕೊಂಡ್ರು 100% ಗೆಲ್ತಾರೆ ಮೇಡಮ್ ಅವ್ರೆ. ಸೆಂಟ್ರಲ್ ಮಾತ್ರ ಅದೊಂದು ಗ್ಯಾರಂಟಿ ಹೇಳ್ತೀವಿ. ಸದಾನಂದ ಗೌಡ್ರಲ್ಲೇ ಯಾರೇ ನಿಂತ್ಕೊಳ್ಳಿ 100% ಬಿಜೆಪಿ ಬರುತ್ತೆ. ಓಕೆ ಸರ್, ಈಗ ಯಾರೇ ಪ್ರಧಾನಮಂತ್ರಿ ಆದ್ರೂ ಕೂಡ, ರಾಹುಲ್ ಗಾಂಧಿ ಆಗಿರ್ಬೋದು, ಖರ್ಗೆ ಅವರಾಗಿರ್ಬೋದು, ಮೋದಿಜಿ ಅವರಾಗಿರ್ಬೋದು, ಯಾರೇ ಕೂಡ ಪ್ರಧಾನಮಂತ್ರಿ ಆದ್ರೂ ಕೂಡ ನಿಮ್ದು ಒಂದು ಎಕ್ಸ್ಪೆಕ್ಟೇಷನ್ ಅಂತ ಇರ್ಬೋದಲ್ವಾ ಸರ್? ಈ ತರ ಕೆಲಸವನ್ನ ಪ್ರಧಾನಿ ಆದವರು ಮಾಡಬೇಕು ಜನಸಾಮಾನ್ಯರಿಗೆ ಅಂತ, ಆ ತರ ಎಕ್ಸ್ಪೆಕ್ಟೇಷನ್ ಯಾವ್ದಾದ್ರು ಇದೆಯಾ? ಮೇಡಮ್ ಅವರೇ, ಬಡವ್ರ ಬಗ್ಗೆ ಅವ್ರಿಗೆ ಗೊತ್ತಿರುತ್ತೆ. ಒಂದು ತೂಕವಾಗಿ ತಗೊಂಡವ್ರೆ ಸಾಕು ನಮಗೆ. ಬಡವ್ರ ಬಗ್ಗೆ ಒಂದು ತೂಕವಾಗಿಸಿ ಎಲ್ಲ ಸೌಲಭ್ಯ ಸಿಗಬೇಕು ಅವ್ರಿಗೆ. ಅದು ಇದ್ದರೆ ಭಾಳ ಒಳ್ಳೇದು. ಯಾರೇ ಬಂದಲಿ ಅದು ಮಾಡೋವಂಥ ಒಂದು ಕೆಪಾಸಿಟಿ ಇರೋದು ಮೋದಿ ಅವ್ರಿಗೆ, ಇನ್ಯಾರಿಗಿಲ್ಲ. ನಮಗೆ ತಿಳ್ಪಟ್ಟಿಗೆ ಮಾಡ್ತಾರೆ. ಓಕೆ ಸರ್, ಈಗ ಯುವ ಜನರಿಗೆ ಬಗ್ಗೆ ಬರೋದಾದ್ರೆ, ಹಲವಾರು ಯುವ ಜನರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ನಮಗೆ ರಾಜಕೀಯ ಅಂತಂದ್ರೆ ಬೇಡ ಅಂತ ಹೇಳಿ ತಳ್ತಾ ಇದ್ದಾರೆ. ಮತ್ತೆ ರಾಜಕೀಯಕ್ಕೆ ಬರೋಕೆ ಇಂಟ್ರೆಸ್ಟ್ ಕೂಡ ಅವ್ರಿಗಿಲ್ಲ. ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಆ ಥರ ಮಾಡೋಕ್ಕೆ ಬೇಜಾರಾಗಿದೆ ಅಂದರೆ ಈ ಜನಗಳು ನೋಡ್ಕೊಂಡೆ. ಇವಾಗ ಮಿನಿಸ್ಟ್ರುಗಳು ಆಗಿದ್ದಾರೆ, ಅವ್ರು ಕರೆಕ್ಟಾಗಿ ದಾರಿಲಿ ಹೋದರೆ ಯುವಕರು ಕರೆಕ್ಟಾಗಿ ಹೋಗ್ತಾರೆ. ಈ ಮಿನಿಸ್ಟ್ರು ಮಕ್ಕಳು ಮಾಡೋ ಕೆಲಸಕ್ಕೆ ಪಾಪ ಅವ್ರಿಗೂ ಬೇಜಾರಾಗ್ಬಿಟ್ಟಿದೆ. ಇವ್ರದ್ದು ಇಷ್ಟೇನಾ, ಇದೇ ಬೆಲೆನಾ, ಇಷ್ಟೇನಾ ಅಂದ್ಕೊಂಡು ಯಾರು ಇಷ್ಟಪಡಲ್ಲ. ಕೆಲವ್ರು ಇಷ್ಟಪಡಲ್ಲ, ಕೆಲವ್ರು ಇಷ್ಟಪಡ್ತಾರೆ. ಅದಂತೇಳಿ ಈಗ 18 ವರ್ಷ ತುಂಬಿ 19 ವರ್ಷಕ್ಕೆ ವೋಟಿಂಗ್ ಲಿಸ್ಟ್ ತಗೊಂಡಿರ್ತಾರೆ. ಈಗ ಲೋಕಸಭಾ ಚುನಾವಣೆ ಬಂದಿದೆಯಪ್ಪ, ನಾನು ಒಂದು ವೋಟ್ ಹಾಕ್ಬಿಡ್ತೀನಿ ಅಂತ ಒಂದು ಹುಮ್ಮಸ್ಸಲ್ಲಿ ಯೋಜನೆ ಇರ್ತಾರೆ. ಅಂತವ್ರಿಗೆ ಯಾವ್ದಾದ್ರು ಬುದ್ಧಿ ಮಾತನ್ನ ಹೇಳ್ಬೇಕು ಅಂತಂದ್ರೆ ಯಾವ? ಇವಾಗಿರೋ ಯುವಕರು ನಾವು ಬುದ್ಧಿ ಹೇಳೋಗಿಲ್ಲ ಬಿಡಿ. ಅವ್ರು ಯಾಕೆ ತಿಳುವಳಿಕೆ ಜಾಸ್ತಿ ಇದೆ ಇವಾಗ. ನಮ್ಮ ಕಾಲದಲ್ಲಿ ಒಂದು ಮೊಬೈಲ್ ಇರಲಿಲ್ಲ, ಒಂದು ಬಸ್ ಇರಲಿಲ್ಲ, ನಡ್ಕೊಂಡು ಹೋಗ್ತೀವಿ. ಇವಾಗ ಹಂಗಲ್ಲ, ಪ್ರತಿಯೊಂದು ಮೊಬೈಲ್ ಇದೆ. ಮೊಬೈಲ್ ಪ್ರತಿಯೊಂದು ನೋಡ್ತಾ ಇರ್ತಾರೆ. ಇವಾಗ ಯಾರು ಹೆಂಗೆ ಏನು ಪ್ರತಿಯೊಂದು ಗೊತ್ತವ್ರಿಗೆ. ಅದು ಇವಾಗಿರೋ ಯುವಕರಿಗೆ ತಲೆ ಇದೆ, ಓದಿರ್ತಾರೆ. ಯಾರನ್ನ ಆರಿಸ್ಬೇಕೋ ಅವ್ರಿಗೆ ಗೊತ್ತಿರುತ್ತೆ, ಆರಿಸ್ತಾರೆ. ಪಕ್ಕ ಮೋದಿ. ಯಾಕೆ ಸರ್ ಮೋದಿ ಅವರೇ ಬರಬೇಕು? ಅವ್ರು ದೇಶ ಚೆನ್ನಾಗಿ ಕಾಯ್ತಾವ್ರೆ, ದೇಶ ಇದಕ್ಕೆ ಮಾಡ್ತಾವ್ರೆ, ಚೆನ್ನಾಗಿ ಎಲ್ಲ ಇದು ಮಾಡ್ತಾರೆ. ರಾಮ ಮಂದಿರ ಚೆನ್ನಾಗಿ ಕಟ್ಟಿದ್ದಾರೆ, ಎಲ್ಲ ಇದು ಮಾಡಿದ್ರೆ ಮೋದಿ ಆಗಬೇಕು ಅಂತ ನಮ್ಮ ಆಸೆ. ರಾಹುಲ್ ಗಾಂಧಿ ಅವರಾಗಿರ್ಬಹುದು ಅಥವಾ ಖರ್ಗೆ ಅವರು, ಕರ್ನಾಟಕದ ಖರ್ಗೆ ಅವರಾಗಿರ್ಬೋದು, ಯಾಕೆ ಪ್ರಧಾನಿ ಆಗಬಾರ್ದು? ಏನು ಅಷ್ಟು ನಮಗೆ ಚೆನ್ನಾಗಿ ಕಾಣಿಸಿಲ್ಲ. ಮೋದಿ ಅಂದರೆ ಪ್ರತಿಯೊಂದು ದೇಶಕ್ಕೂ ಪ್ರತಿಯೊಂದು ಇದಕ್ಕೂ ಓಡಾಡ್ತಾರೆ ಅವರು, ಎಲ್ಲದಕ್ಕೂ ಮುಂದಕ್ಕೆ ನುಗ್ತಾರೆ ಅವರು. ರಾಹುಲ್ ಗಾಂಧಿ ಅಂದರೆ ಏನೂ ಸುಖ ಇಲ್ಲ ಅವರೆಲ್ಲ. ಮೋದಿ ಅಂದರೆ ಒಳ್ಳೆಯದು, ಚೆನ್ನಾಗಿ ಇದು ಮಾಡ್ತಾರೆ ಅವರು. ಮೋದಿ ಬಗ್ಗೆ ಹಲವಾರು ಟೀಕೆಗಳು ಬರ್ತಾ ಇದೆ. ಅದರಲ್ಲಿ ಬೆಲೆ ಏರಿಕೆಯನ್ನ ಮಾಡಿದ್ದಾರೆ ಮೋದಿ ಅವರು ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅದೇನಿಲ್ಲ ಮೇಡಮ್, ಕರೆಕ್ಟಾಗಿ ಇದೆಲ್ಲ. ಇಲ್ಲಿ ಸರ್ಕಾರದವ್ರು ಹಂಗೆ ಮಾಡ್ತಾರೆ ಅಷ್ಟೇ, ಇನ್ನೇನು ಇದಿಲ್ಲ. ಸರ್ಕಾರದವರು ಕಮ್ಮಿ ಜಾಸ್ತಿ ಇದು ಮಾಡ್ತಾರಲ್ಲ, ಅವ್ರ ಮೇಲೆ ಹೇಳ್ತಾರೆ. ಮೋದಿ ಬಂದರೆ ಏನು ತೊಂದರೆ ಇಲ್ಲ ಅನಿಸ್ತಿತ್ತು ನಮ್ಮ ಪ್ರಕಾರ. ಯಾವೆಲ್ಲ ಯೋಜನೆಗಳು, ಮೋದಿಯವರ ಯಾವೆಲ್ಲ ಯೋಜನೆಗಳು ನಿಮಗೆ ಮೆಚ್ಚುಗೆ ಉಂಟು ಮಾಡಿದೆ? ಮೆಚ್ಚುಗೆ ಅಂದರೆ ಒಂದು ಅವ್ರು ಚೆನ್ನಾಗಿ ಬಂದರೆ ಗಿಸ್ನೆಸ್ ಎಲ್ಲ ಚೆನ್ನಾಗಿ ಆಗ್ತಿದೆ, ಮುಂದಕ್ಕೆ ಚೆನ್ನಾಗಿ ಆಗ್ಬೋದು ಅಂತ ನಮ್ಮ ಮನಸ್ಸಿಗೆ ಅನಿಸ್ತಿದೆ. ಈಗ ಮೋದಿಯವರನ್ನ ಕೆಡವೋದಕ್ಕಾಗಿ ಅಥವಾ ಮೋದಿಯವರಿಗೆ ಪ್ರಧಾನಿ ಸೀಟ್ ಸಿಗಬಾರ್ದು ಅಂತ ಹೇಳಿ ತುಂಬಾ ವಿಪಕ್ಷ ನಾಯಕಗಳು ಅಥವಾ ವಿರೋಧ ಪಕ್ಷ ನಾಯಕರುಗಳು ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದು ದೇವರೇ ಕಾಪಾಡಬೇಕು ಮೇಡಮ್, ಅವ್ರನ್ನ ದೇವರೇ ಕಾಪಾಡಿ ಮುಂದಕ್ಕೆ ಆಗೋದೇ ಅವರೇ ಮೇಡಮ್. ಬೇರೆ ಯಾರು ಬರೋಕ್ಕೆ ಚಾನ್ಸೇ ಇಲ್ಲ. 100% ಮೋದಿನೇ ಬರೋದು. ನಾವು ಏನೇ ಇರಲಿ ಮೋದಿಗೆ ಓಟ್ ಹಾಕೋದು. ನಾವು ಯಾವುದೇ ಪಕ್ಷ ಇರಲಿ ಮೋದಿಗೆ ಓಟ್ ಹಾಕೋದು 100%. ಓಕೆ ಸರ್, ಈಗ ಕರ್ನಾಟಕದ ಬಗ್ಗೆ ಮಾತನಾಡೋದಾದ್ರೆ, ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಅಷ್ಟು ಸೌಭಾಗ್ಯಗಳು, ಸೌಲಭ್ಯಗಳು, ಯೋಜನೆಗಳು ನಿಮಗೆ ಇಷ್ಟ ಆಗಿದೆಯಾ? ಮೇಡಮ್, ಆಟೋ ಡ್ರೈವರಲ್ಲೇ ಫುಟ್ಪಾತ್ಗೆ ಬಂದು ನಿಂತಿದ್ದಾರೆ. ನಾವೆಲ್ಲ ಆಟೋ ಓಡಿಸೋರು. ಬೆಳಗ್ಗೆ 8 ಗಂಟೆಗೆ ಹಾಕಿ ಗಾಡಿನ ಬೋಣಿನೇ ಆಗಿಲ್ಲ, ಫ್ರೀ ಮಾಡಿದಾಗಿಂದ. ಬೆಳಗ್ಗೆ ನಾಷ್ಟಕ್ಕೂ ಇಲ್ದಂಗೆ ಇದ್ದೀವಿ ಎಲ್ಲರೂ. ಆ ಥರ ಪೊಸಿಷನ್ ಇಲ್ಲೇ ಇದೆ. ನೀವೇ ನೋಡಿ, ಎಲ್ಲ ಗಾಡಿಗಳೆಲ್ಲ ಹೆಂಗೆ ನಿಂತಿದೆ ಅಂತ ನೋಡಿ. ಆಟೋದವ್ರಿಗೆ ಇದೇ ಇಲ್ಲ. ಮೋಸ ಅಂದರೆ ಮೋಸನೇ. ಇವಾಗ ಏನು ಪ್ರಯೋಜನ ಇಲ್ಲ, ಹಂಗಾಗಿದೆ. ಇನ್ನು ಸ್ವಲ್ಪ ದಿವಸ ಆದರೆ ಭಿಕ್ಷೆ ಬಿಡಬೇಕು ಎಲ್ಲರೂ ಹೋಗಿ, ಆಟೋವರೆಲ್ಲ. ಇವಾಗ ಹಂಗೆ ಆಗಿರೋದು. ಇವಾಗ ಇನ್ನೇನಿದೆ ಹೇಳಿ,
ಇನ್ನೇನು ಕೇಳಬೇಕು ಅಂತ ಕೇಳಿ ಹೇಳ್ತೀನಿ ನಾನು. ಓಕೆ, ಈಗ ಪ್ರಧಾನಿ ಯಾರೇ ಆದ್ರೂ ಕೂಡ ರಾಹುಲ್ ಗಾಂಧಿ ಆಗಿರ್ಬೋದು ಅಥವಾ ಮೋದಿ ಅವರಾಗಿರ್ಬೋದು ಯಾರೇ ಆದ್ರೂ ಕೂಡ ಏನ್ ಎಕ್ಸ್ಪೆಕ್ಟೇಷನ್ ಇದೆ? ಎಕ್ಸ್ಪೆಕ್ಟೇಷನ್ ಅಂದ್ರೆ ಈ ತರ ಮಾಡ್ಬೇಕಾಗಿತ್ತು, ಪ್ರಧಾನಿ ಆದವರು ಈ ತರ ಕೆಲಸವನ್ನ ಮಾಡಬೇಕು ಅನ್ನುವಂಥದ್ದು ಯಾವ ತರ ಅನ್ಕೊಂಡಿದ್ದೀರಾ? ನಾವು ಏನು ಅನ್ಕೊಂಡಿಲ್ಲ ಮೇಡಮ್. ನಮ್ಮ ಮುಂದೆ ಚೆನ್ನಾಗಿ ಬಿಸ್ನೆಸ್ ಆಗಿ ಚೆನ್ನಾಗಿದ್ದಿದ್ರೆ ಸಾಕು ಮೇಡಮ್. ನಮಗೆ ಇನ್ನೇನು ಬಡವರು ಬಗ್ಗರು ಎಲ್ಲ ಚೆನ್ನಾಗಿರ್ಬೇಕಷ್ಟೇ, ಇನ್ನೇನಿಲ್ಲ. ಈಗಷ್ಟೇ ವೋಟ್ ಹಾಕ್ಬೇಕು ಅಂತ ಅನ್ಕೊಂಡಿರ್ತಾರೆ, 18 ವರ್ಷ ತುಂಬಿರುತ್ತೆ, 19 ವರ್ಷಕ್ಕೆ ಬಂದಿರ್ತಾರೆ. ಓಕೆ, ಅಂತ ಯುವಕರಿಗೆ ವೋಟ್ ಹಾಕ್ಬೇಕು, ಲೋಕಸಭಾ ಚುನಾವಣೆಗೆ ವೋಟ್ ಹಾಕ್ಬೇಕು ಅಂತ ಕಾದ್ಕೊಂಡು ಕೂತಿರ್ತಾರೆ. ಅಂತವರಿಗೆ ಏನಂತ ಒಂದು ಬುದ್ಧಿ ಮಾತನ್ನ ಹೇಳೋಕೆ ಇಷ್ಟಪಡ್ತೀರಾ? ನಾವು BJPಗೆ ಹಾಕಿ ಅಂತೀವಿ ಓಟು 100%. ನನ್ನ ಮಕ್ಕಳಿಗೂ ಅದೇ ಹೇಳ್ತೀನಿ, ಮೋದಿಗೆ ಹಾಕ್ರಿ ಓಟು ಅಂತ ಹೇಳ್ತೀವಿ ನಾವು. 100% ಹೇಳ್ತೀವಿ, ಇನ್ನು ಯಾರಿಗೂ ಹೇಳಲ್ಲ. ನಮ್ಮ ಮಕ್ಕಳಿಗೂ ಅದೇ ಹೇಳ್ಕೊಡೋದು, BJPಗೆ ಹಾಕ್ರಿ, ಇವ್ರು ಗೆಲ್ಸಿ ಅಂತ ಹೇಳ್ತೀವಿ ನಾವು, ಮೋದಿನ ಗೆಲ್ಸಿ ಅಂತ ಹೇಳ್ತೀವಿ. ಈಗೇನು ಲೋಕಸಭಾ ಚುನಾವಣಾ ಬರ್ತಾ ಇದೆ, ಯಾರು ಪ್ರಧಾನಿ ಆದ್ರೆ ಉತ್ತಮ ಅಂತ ನಿಮ್ಗೆ ಅನ್ಸುತ್ತೆ? ನರೇಂದ್ರ ಮೋದಿ. ಸರಿ, ಯಾಕೆ ಸರ್? ನರೇಂದ್ರ ಮೋದಿ ಒಬ್ಬರು ವಿಶ್ವನಾಯಕ, ವಿಶ್ವಗುರು. ನಮ್ಮ ದೇಶಕ್ಕೆ ಒಂದು ಹೆಮ್ಮೆಯ ಪುತ್ರ. ಅವರು ಬಂದ ಮೇಲೆ ದೇಶ ತುಂಬ ಅಭಿವೃದ್ಧಿ ಕಂಡಿದೆ. ಅವರೇ ಪ್ರಧಾನಮಂತ್ರಿ ಆಗಬೇಕು ಎಲ್ಲ ದೃಷ್ಟಿಯಲ್ಲೂ. ಅಭಿವೃದ್ಧಿ ದೃಷ್ಟಿ ಏನೊಂದು ಇವತ್ತು ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ಮತ್ತು ಎಲ್ಲ ವಿಷಯದಲ್ಲೂ ಇವತ್ತು ನರೇಂದ್ರ ಮೋದಿ ವೆರಿ ಬೆಸ್ಟ್. ಯಾಕೆ ರಾಹುಲ್ ಗಾಂಧಿ ಅವರಾಗಿರ್ಬೋದು, ಕರ್ನಾಟಕದ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು ಯಾಕೆ ಆಗ್ಬಾರ್ದು ಅಂತ ನಿಮ್ಗೆ ಅನಿಸ್ತಾ ಇಲ್ಲ? ರಾಹುಲ್ ಗಾಂಧಿ ಅವರಿಗೆ ರಾಜಕೀಯವಾಗಿ ಅವರಿಗೆ ಅನುಭವ ಕಡಿಮೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪ್ರಧಾನಿ ಹುದ್ದೆಗೆ ಅಷ್ಟೊಂದು ಅನ್ಲೈಕ್. ನರೇಂದ್ರ ಮೋದಿ ಇಸ್ ವೆರಿ ಗುಡ್. ಇವಾಗ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಹಲವಾರು ವಿಪಕ್ಷ ನಾಯಕರು ಕೂಡ ಹೇಳ್ತಾ ಇದ್ದಾರೆ, ಈ ರಾಮನ ಮಂದಿರ ಉದ್ಘಾಟನೆ ಮಾಡೋದು ಕೂಡ ಚುನಾವಣೆ ಗಿಮಿಕ್ ಅಂತ ಹೇಳಲಾಗ್ತಾ ಇದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ವಿರೋಧ ಪಕ್ಷರು ಅದು ಹೇಳೋದು ಮಾಮೂಲಿ. ಎಲ್ಲರೂ ಕಾಂಗ್ರೆಸ್ನವರು ಹೇಳ್ತಾರೆ ಚುನಾವಣಾ ಗಿಮಿಕ್, BJP ಹೇಳ್ತಾರೆ ಚುನಾವಣಾ ಗಿಮಿಕ್. ನಮ್ಮ ದೇಶಕ್ಕೆ ರಾಮ ಮಂದಿರ ಬೇಕು, ನರೇಂದ್ರ ಮೋದಿನೂ ಬೇಕು. ಈ ದೇಶ ಬೆಳಿಬೇಕಂದ್ರೆ ಮೋದಿ ಇಸ್ ವೆರಿ ಗುಡ್. ಸರ್, ಮೋದಿ ಅವರ ಯಾವ ಕೆಲಸ, ಈಗ 2 ಎಲೆಕ್ಷನ್ ಅಲ್ಲಿ ಗೆದ್ದಿದ್ದಾರೆ, ಅವರು ಯಾವ ಕೆಲಸ ನಿಮ್ಗೆ ಅಷ್ಟೊಂದು ಪ್ರೀತಿ ಅಂತ ಅನ್ಸುತ್ತೆ? ನರೇಂದ್ರ ಮೋದಿ ಅವರು ಈ ದೇಶ ಪ್ರಧಾನಮಂತ್ರಿ ಆದ ಮೇಲೆ ಎಲ್ಲ ದೃಷ್ಟಿಯಲ್ಲೂ ಅಭಿವೃದ್ಧಿ ಆಗಿದೆ. ಈಗ ರಸ್ತೆ, ರೈಲ್ವೆ, ನಾವು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಮತ್ತು ಎಲ್ಲ ರೀತಿಯಲ್ಲೂ ನರೇಂದ್ರ ಮೋದಿ. ನಮ್ಮ ದೇಶ ಜನ ಒಂದೇ ಅಲ್ಲ, ಇಡೀ ವಿಶ್ವ ನಾಯಕ, ಇಡೀ ವಿಶ್ವದವರೇ ಮೋದಿಯವರಿಗೆ ತಲೆ ಬಾಗ್ತಾರೆ. ಡೊನಾಲ್ಡ್ ಟ್ರಂಪ್ ಇಂದ ಹಿಡಿದು ಇವಾಗೇನು ಜೋ ಬೈಡನ್ ಅವ್ರ ಸಹಿತ ಮೋದಿಯವರಿಗೆ ಕೈ ಕುಲ್ಕುವಂಥ ಪರಿಸ್ಥಿತಿ ಬಂದಿದೆ. ಇವತ್ತು ನಮ್ಮ ದೇಶ ಮುಂಚೂಣಿ ನಾಯಕ ಒಂದು ಇಮೇಜಲ್ಲಿ ಹೋಗ್ತಾ ಇದೆ. ಮೋದಿ ಇಸ್ ವೆರಿ ಗುಡ್. ಸರ್, ಇವಾಗ ಬೆಲೆ ಏರಿಕೆ ಆಗ್ತಾ ಇದೆ ಮೋದಿ ಸರ್ಕಾರ ಬಂದ್ಮೇಲೆ ಅನ್ನುವಂತಹ ಮಾತುಗಳು ಎಲ್ಲೆಡೆ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಬೆಲೆ ಏರಿಕೆ ಬಗ್ಗೆ ಈಗ ಆ ಕಾಲಕ್ಕೆ ತಕ್ಕಂತೆ ನಾವು ಹೋಗ್ಬೇಕಾದ್ರೆ, ನಾವೀಗ 30 ವರ್ಷ ಹಿಂದೆ ಅಕ್ಕಿ ಕೆಜಿ ಎಷ್ಟಿತ್ತು, 40 ವರ್ಷ ಹಿಂದೆ ಅಕ್ಕಿ ಕೆಜಿ ಎಷ್ಟಿತ್ತು, ರಾಗಿ ಕೆಜಿ ಎಷ್ಟಿತ್ತು, ಆ ಸಂದರ್ಭಕ್ಕೆ ನಾವು ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ನರೇಂದ್ರ ಮೋದಿಯವರು ಬಂದಾಗ ಅಕ್ಕಿ ರೇಟ್ ಜಾಸ್ತಿ ಆಯಿತು, ಅದೇ ಬೇರೆಯವರು ಇದ್ದರೆ ಕಮ್ಮಿ ಇತ್ತು, ಅದೆಲ್ಲ ಬರೋದಿಲ್ಲ. ಓಕೆ ಸರ್, ಇವಾಗ ನರೇಂದ್ರ ಮೋದಿ ಅವರನ್ನ ಸೋಲಿಸಬೇಕು ಅಂತ ವಿಪಕ್ಷ ನಾಯಕಗಳು ಷಡ್ಯಂತ್ರವನ್ನ ಹೂಡ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ? ನರೇಂದ್ರ ಮೋದಿನ ಸೋಲಿಸ್ಬೇಕಂತೇಳಿ ಭಾಳಷ್ಟು ನಾಯಕರು, ಮಮತಾ ಬ್ಯಾನರ್ಜಿ, ಅಖಿಲೇಶ್ ಯಾದವ್ ಗ್ರೂಪ್ ಮತ್ತು ಎಲ್ಲ ಈ CPM, CPI ಎಲ್ಲರೂ ಒಗ್ಗಟ್ಟಾಗಿದ್ದಾರೆ. ಆದರೆ ಮೋದಿ ಒಬ್ಬ ಬಲಿಷ್ಠ ನಾಯಕ, ಮೋದಿ ಒಬ್ಬ ಚಾಣಾಕ್ಷ ನಾಯಕ. ಅವರು ಸೋಲಿಸಲಿಕ್ಕೆ ಸಾಧ್ಯನೇ ಇಲ್ಲ. ಮೋದಿನೇ ಬರೋದು, ನೆಕ್ಸ್ಟ್ ಮೋದಿನೇ ಪ್ರಧಾನಿ. ಓಕೆ ಸರ್, ಇವಾಗ ಸೆಂಟ್ರಲ್ ಗವರ್ಮೆಂಟ್ ಬಗ್ಗೆ ಬರೋದಾದ್ರೆ ಸಿದ್ದರಾಮಯ್ಯ ಕೊಟ್ಟಿರುವಂತಹ ಅಷ್ಟು ಸೌಲಭ್ಯ ಬಗ್ಗೆ ನಿಮಗೆ ಮೆಚ್ಚುಗೆ ಇದೆಯಾ? ಇಲ್ಲ, ನಮ್ಗೆ ಏನು ಅದರಿಂದ ಲಾಭ ಆಗಿಲ್ಲ, ನನಗೇನು ಸಿಕ್ಕಿಲ್ಲ, ಅದರಿಂದ ಮೆಚ್ಚುಗೆ ಇಲ್ಲ. ನಮಗೇನು ಸಿಕ್ಕಿಲ್ಲ ಸಿದ್ದರಾಮಯ್ಯ ಗೌರ್ಮೆಂಟಿಂದ, ನಮಗೆ ಮೆಚ್ಚುಗೆ ಆಗಿಲ್ಲ. ಅದೇನಂದರೆ ಸಿದ್ದರಾಮಯ್ಯಂದು ಅದು ಪೊಲಿಟಿಕಲ್ ಗಿಮಿಕ್. ಗಂಡನ ಕೈಯಿಂದ ಕಿತ್ಕೊಂಡು ಹೆಂಡತಿ ಕೊಡೋದು ಅಷ್ಟೇ, ಅದೊಂದು ಪೊಲಿಟಿಕಲ್ ಗಿಮಿಕ್. ಗಂಡನ ಹತ್ರ ಕಿತ್ಕೊಳ್ಳೋದು, ಹೆಂಡತಿ ಕೊಡೋದು, ಹೆಂಡತಿನ ಮೆಚ್ಚಿಸೋ ಕೆಲಸ ಅಷ್ಟೇ. ಓಕೆ ಸರ್, ಇವಾಗ ಸಿದ್ದರಾಮಯ್ಯ ಅವರು ಬರ ಪರಿಹಾರಕ್ಕೆ 105 ಕೋಟಿ ಏನೋ ಸ್ಯಾಂಕ್ಷನ್ ಮಾಡಿದ್ದಾರೆ. ಅದಷ್ಟು ಸಾಕಾಗಲ್ಲ. ತುಂಬಾ ಜನ ಪರಿಹಾರಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಅದಷ್ಟು ಸಾಕಾಗಲ್ಲ, ಅದು ಗೊತ್ತಿರುವಂತಹ ವಿಚಾರವಾಗಿದೆ. ಅವ್ರನ್ನ ಕೇಳಿದ್ರೆ ಕೇಂದ್ರದಿಂದ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಇವ್ರು ಯಾಕೆ ಸುಳ್ಳು ಭರವಸೆ ಕೊಟ್ಟಿದ್ದಾರೆ? ಅದು ಕೊಡ್ತೀನಿ, ಇದು ಕೊಡ್ತೀನಿ, ಆ ಗ್ಯಾರಂಟಿ, ಈ ಗ್ಯಾರಂಟಿ ಎಲ್ಲವನ್ನು ನಾವು ಕೇಂದ್ರ ಸರ್ಕಾರದ ಬೆಟ್ ಮಾಡಿ ತೋರಿಸ್ಲಿಕ್ಕೆ ಆಗೋದಿಲ್ಲ.
ನಮ್ಮ ಯೋಗ್ಯತೆ ತಕ್ಕಂತೆ ನಾವು ಕೊಡಬೇಕಾಗ್ತದೆ. ಯಾಕೆ ಇವರು 5 ಗ್ಯಾರಂಟಿ ಫ್ರೀ ಕೊಟ್ಟಿದ್ರು, ಸುಳ್ಳು ಭರವಸೆ ಯಾಕೆ ಕೊಟ್ಟಿದ್ರು ಅದು ನಾವು ಮೋದಿಯವರು ಕೊಡ್ಬೋದಿತ್ತಲ್ಲ. ಇವ್ರದ್ದೊಂದು ಚುನಾವಣಾ ಗಿಮಿಕ್, ಚುನಾವಣೆಯಲ್ಲಿ ಗೆಲ್ಲಬೇಕು, ಅಧಿಕಾರಕ್ಕೆ ಬರಬೇಕು, ಅದೊಂದು ಗಿಮಿಕ್ ಅಷ್ಟೇ. ಓಕೆ ಸರ್, ಇವಾಗ ರಾಹುಲ್ ಗಾಂಧಿ ಅವರಾಗಿರ್ಬೋದು ಅಥವಾ ಖರ್ಗೆ ಅವರಾಗಿರ್ಬೋದು ಯಾಕೆ ಬರಬಾರ್ದು ಅಂತ ಯಾವುದು ಒಂದ್ಸಲ ಅನ್ಸುತ್ತೆ ಸರ್, ಹೊಸಬ್ರಿಗೆ ಅವಕಾಶ ಕೊಟ್ಟು ಹೋಗ್ಬೋದಲ್ಲ ಅಂತ ಅನ್ಸಲ್ವ ಸರ್? ನಮ್ಮ ದೇಶದ ಒಂದು ಭದ್ರತೆ ದೃಷ್ಟಿಯಿಂದ ಇವತ್ತಿನ ದಿವಸದಲ್ಲಿ ರಾಹುಲ್ ಗಾಂಧಿ ಬೇರೆ ಯಾವುದೇ ವಿಪಕ್ಷ ನಾಯಕರು ಬರಲಿಕ್ಕೆ ಸಾಧ್ಯ ಇಲ್ಲ, ಬರಬಾರ್ದು. ಇವತ್ತಿನ ದಿವಸ ಅಭಿವೃದ್ಧಿ ದೃಷ್ಟಿ ಮತ್ತು ಭದ್ರತೆ ದೃಷ್ಟಿಯಿಂದ ನರೇಂದ್ರ ಮೋದಿಯವರೇ ಬೇಕು. ಓಕೆ ಸರ್, ಈಗ ಲಾಸ್ಟ್ ಕ್ವಶನ್, ಮೋದಿ ಅವರು ಆಗಿರ್ಬೋದು ಅಥವಾ ಯಾವುದೇ ಪಕ್ಷದ ನಾಯಕರು ಕೂಡ ಪ್ರಧಾನಮಂತ್ರಿ ಆದ್ರೆ ಏನ್ ಎಕ್ಸ್ಪೆಕ್ಟೇಷನ್ ಇದೆ ಅವರಿಂದ? ಈ ಕೆಲಸ ಮಾಡಬೇಕು ನಮ್ಮ ಪ್ರಧಾನಿ ಆದವರು ಅಂತ ಏನ್ ಎಕ್ಸ್ಪೆಕ್ಟೇಷನ್ ಇದೆ? ನೆಕ್ಸ್ಟ್ ಮೋದಿ ಮತ್ತೆ ಪ್ರಧಾನಮಂತ್ರಿ ಆದರೆ ಎಜುಕೇಷನ್ ಬಗ್ಗೆ, ನಮ್ಮ ಬಡ ಮಕ್ಕಳಿಗೆ ಎಜುಕೇಷನ್ ಫ್ರೀ ಕೊಡಬೇಕು. ಅದ್ರ ಬಗ್ಗೆ ನಮಗೆ ಒಂದು ಇದಿದೆ ಮೋದಿಯವ್ರ ಬಗ್ಗೆ ಅಷ್ಟು. ಈಗ 18 ವರ್ಷ ತುಂಬಿ 19ಕ್ಕೆ ಬಿದ್ದಿರ್ತಾರೆ. ಇವಾಗ ಲೋಕಸಭಾ ಎಲೆಕ್ಷನ್ ನಲ್ಲಿ ನಾವೊಂದು ವೋಟ್ ಹಾಕೋಣಪ್ಪ ಅಂತ ಯುವ ಜನತೆ ಸಜ್ಜಾಗಿ ನಿಂತಿರುತ್ತೆ. ಅಂತವ್ರಿಗೆ ಏನ್ ಬುದ್ಧಿವಾದವನ್ನ ಹೇಳಕ್ ಇಷ್ಟಪಡ್ತೀರಾ? ಯುವಕರಿಗೆ ಹೇಳ್ತಾ ಇರೋದು ಮೋದಿಯವರಿಗೆ ಮತ್ತು ವೋಟ್ ಹಾಕಬೇಕು. ಈ ದೇಶದ ಅಭಿವೃದ್ಧಿ ದೃಷ್ಟಿ, ಈ ದೇಶದಲ್ಲಿ ಏನು ಮುಂದಿನ ಎಜುಕೇಷನ್ ವಿದ್ಯೆ ಬಗ್ಗೆ ಏನು ಇವತ್ತು ವಿದ್ಯಾರ್ಥಿಗಳು ಮೋದಿಯವ್ರನ್ನೇ ಆಯ್ಕೆ ಮಾಡ್ಬೇಕಂತೇಳಿ ನಾವು ಇಷ್ಟಪಡ್ತೇವೆ. ನಮಸ್ತೆ ಸರ್. ನಮಸ್ಕಾರ. ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಆ ಚುನಾವಣೆಯಲ್ಲಿ ಯಾರು ಪ್ರಧಾನಿ ಆದರೆ ನಿಮಗೆ ಉತ್ತಮ ಅಂತ ಅನ್ಸುತ್ತೆ? ನಮಗೆ ಪ್ರಧಾನಿ ಆಗೋಕ್ಕಿಂತ ಮುಂಚೆ ಇಲ್ಲಿ ನಡೀತಾ ಇರುವಂತ ಒಂದು ಚುನಾವಣಾ ವ್ಯವಸ್ಥೆನೇ ಸರಿ ಇಲ್ಲ ಅನ್ನೋದು ನಮ್ಮ ಒಂದು ಅನಿಸಿಕೆ. ಯಾಕೆಂದ್ರೆ 1,000 ಜನಕ್ಕೆ ಒಂದು ಮತಗಟ್ಟೆ ಅಂತ ಮಾಡಿದ್ದಾರೆ ನಮ್ಮ ದೇಶದಲ್ಲಿ. ಹಂಗೆ ಇಡೀ ದೇಶದಲ್ಲಿ 1 ಲಕ್ಷ ಮತಗಟ್ಟೆ, ಒಂದು 10 ಲಕ್ಷ ಮತಗಟ್ಟೆಗಳಿದಾವೆ ಅಂದ್ಕೊಳ್ಳಿ. ಕರ್ನಾಟಕ ರಾಜ್ಯದಲ್ಲಿ 50,000 ಮತಗಟ್ಟೆ ಇದೆ. ಆ ಮತಗಟ್ಟೆನ ಸೂಪರ್ವೈಸ್ ಮಾಡೋಕ್ಕೆ BLO ಅಂತ ನೇಮಕ ಮಾಡಿದ್ದಾರೆ, ಬೂತ್ ಲೆವೆಲ್ ಆಫೀಸರ್ ಅಂತ. ಇಡೀ ಕರ್ನಾಟಕದಲ್ಲಿ ಒಬ್ಬನು ಬೂತ್ ಲೆವೆಲ್ ಆಫೀಸರ್ ಇಲ್ಲ. 10 ವರ್ಷದಿಂದ ಫೇಕ್ ಆಗಿ ಬೂತ್ ಲೆವೆಲ್ ಆಫೀಸರ್ದು ಹೆಸರುಗಳನ್ನ ಸೃಷ್ಟಿ ಮಾಡಿದ್ದಾರೆ ಹೊರತು ಬೂತ್ ಲೆವೆಲ್ ಆಫೀಸರ್ ಅಂತ ಒಬ್ಬನು ಒಂದು ಬೂತಲ್ಲೂ ಇಲ್ಲ. ನೀವು ಬೂತ್ ಲೆವೆಲ್ ಆಫೀಸರೇ ಇಲ್ಲ ಅಂದಮೇಲೆ ಎಲೆಕ್ಷನ್ ನಡೆಸೋದು ವೇಸ್ಟು. ಜನಕ್ಕೆ ನಿಜವಾಗ್ಲೂ ಎಲೆಕ್ಷನ್ ಬಗ್ಗೆ ಏನೂ ಐಡಿಯಾ ಇಲ್ಲ. ನಾವು ಸುಮ್ಮನೆ ಯಾರನ್ನೋ ನಾವು ನ್ಯೂಸ್ಗೋಸ್ಕರನೋ TRPಗೋಸ್ಕರನೋ ಅವೆಲ್ಲ ಬೇಡ. ನಿಜವಾದ ಮಾಹಿತಿ ಕೊಡಿ ಜನಕ್ಕೆ, ಜನ ತಿಳ್ಕೊಳ್ಳಿ. ಜನಕ್ಕೆ ಬೇಕಾಗಿರೋದು ಅವ್ರ ನೇಬರ್ಹುಡ್ಡಲ್ಲಿ ಅವ್ರ ಸಂಘಟನೆ ಸೇರಿಕೊಂಡು ಮತ ಹಾಕಬೇಕು. ಹೆಂಗೆ ಅಮೆರಿಕಲ್ಲಿ ಪ್ರೈಮರೀಸ್ ಅಂತ ನಡೆಯುತ್ತೋ ಆ ಥರ ಕ್ಯಾಂಡಿಡೇಟ್ ಬಂದು ಒಂದೊಂದು ಬೂತಲ್ಲೂ ಪರ ವಿರೋಧ ಮಾತಾಡಬೇಕು, ಅವ್ರು ಏನು ಮಾಡ್ತಾರೆ ಅಂತ ಹೇಳಬೇಕು. ಆಮೇಲೆ ಮುಂದಿನ ಕೆಲಸಗಳು ಯಾರು ಪ್ರಧಾನಿ ಆಗ್ತಾರೆ ಅಷ್ಟೊಂದು ಶಕ್ತಿ ಯಾರಿಗೂ ಇಲ್ಲ. ಪ್ರಧಾನಿ ಆಗೋಕ್ಕೆಲ್ಲ ಯಾರಿಗೂ ಯೋಗ್ಯತೆ ಇಲ್ಲ. ನಾನು ಹೇಳೋದು. ಹೇಳಿ ಮೇಡಮ್. ಯಾವ ಪ್ರೂಫ್ ಮೇಲೆ ನೀವು ಸಮೀಕ್ಷೆ ನಡೀತಾ ಇಲ್ಲ, ಸರಿಯಾದ ಸಮೀಕ್ಷೆ ನಡೀತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಅಂದ್ರೆ ಬೂತ್ ಮಟ್ಟದಲ್ಲಾಗಿರ್ಬೋದು, ಇಲ್ವೇ ಇಲ್ಲ, ಅವ್ರು ಬಂದು ಇಲ್ಲಿ ನೋಡೋದೇ ಇಲ್ಲ ಅಂತ ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀರಾ? ಇಲ್ಲ ಮೇಡಮ್, ಇಲ್ಲಿ ನೋಡಿ, ಡೆಡಿಕೇಟೆಡ್ ಎಲೆಕ್ಷನ್ ಡಿಪಾರ್ಟ್ಮೆಂಟ್ ಇಲ್ಲ. ಈ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಅವರು ಅಡಿಷನಲ್ ಚಾರ್ಜ್ ಕೊಟ್ಬಿಟ್ಟಿದ್ದಾರೆ. ಅವರು ಫಸ್ಟೇ ಕರಪ್ಟು. ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ದುಡ್ಡು ಬಂದರೆ ಸಾಕು ಅವ್ರಿಗೆ. ಅವರು ಆ ದುಡ್ಡಲ್ಲಿ ಈ ಎಲೆಕ್ಷನ್ನ ಎಲ್ಲಿ ಜೆನ್ಯೂನ್ ಆಗಿ ಮಾಡ್ತಾರೆ ಹೇಳಿ? ಮತ್ತೆ ನೀವು ಒಂದೊಂದು ವೋಟರ್ ಲಿಸ್ಟ್ ನೋಡಿಬಿಟ್ರೆ ಒಬ್ರಿಗೊಬ್ರು ಸಂಬಂಧ ಇಲ್ದಂಗೆ ವೋಟರ್ ಲಿಸ್ಟ್ ಮಾಡಿದ್ದಾರೆ. ನೀವು ನಿಮ್ಮನ್ನೇ ವೋಟರ್ ಲಿಸ್ಟ್ ತೊಗೊಳ್ಳಿ. ಒಬ್ಬರ ಮನೆಯಿಂದ ಪಕ್ಕದ ಮನೆಯವ್ರಿಗೆ ಒಂದು ಲಿಸ್ಟಲ್ಲಿ ಈ ಮನೆ ಆದಮೇಲೆ ಈ ಮನೆ ಇರಬೇಕು, ಈ ಮನೆ ಆದಮೇಲೆ ಈ ಮನೆ ಇರಬೇಕು. ಹಂಗಿರಲ್ಲ. ಈ ಮನೆ ಆದಮೇಲೆ ಎಲ್ಲೋ ಒಂದು ಮನೆ ಇರುತ್ತೆ. ಸೊ ಯಾರನ್ನ ಒಬ್ಬರು ಒಳ್ಳೆ ಪ್ರತಿನಿಧಿ ಬಂದು ಚುನಾವಣೆಗೆ ನಿಂತ್ಕೊಬೇಕು ಅಂದಾಗ ಅವ್ರ ಕೈಯಲ್ಲಿ ನಿಜವಾಗ್ಲೂ ವೋಟರ್ ಲಿಸ್ಟ್ ಎತ್ಕೊಂಡು ಯಾರನ್ನೂ ಮೀಟ್ ಮಾಡೋಕ್ಕೆ ಆಗಲ್ಲ. ಹಂಗಾಗಿ ಹೊಸಬರು ಬರೋಕ್ಕಾಗ್ತಾ ಇಲ್ಲ. ಇವ್ರದ್ದು BJP ಕಾಂಗ್ರೆಸ್ ಅವರು ಏನು ಮಾಡ್ತಾರೆ ಅಂದರೆ, ಅವರು ಬರೀ ದುಡ್ಡು, ಹಣಕಾಸು ದುಡ್ಡು ಇನ್ವೆಸ್ಟ್ ಮಾಡ್ತಾರೆ. ರಾತ್ರಿ ಅವ್ರಿಗೆ ಎಲ್ಲ ಅವ್ರ ಆರ್ಗನೈಸೇಷನ್ ಉಟ್ಕೊಂಡ್ಬಿಡುತ್ತೆ. ಎಲೆಕ್ಷನ್ ನಡೆಸ್ಬಿಡ್ತಾರೆ. ಎಲೆಕ್ಷನ್ ಮುಗಿದೋಗುತ್ತೆ. ನಾವು TRPಗೋಸ್ಕರ ಇವನೇ ಮೋದಿ, ಇವನೇ ರಾಹುಲ್ ಗಾಂಧಿ ಅಂದ್ಕೊಂಡು ನಾವಿರ್ತೀವಿ ಅಷ್ಟೇ ಹೊರತು ನಿಜವಾಗ್ಲೂ ನಮಗೆ ಯಾವ ಪ್ರೈಮ್ ಮಿನಿಸ್ಟರ್ ಬೇಡ. ಫಸ್ಟು ನಾವು ವೋಟ್ ಹಾಕೋದು ಯಾರಿಗೆ? ನಮ್ಮ MP ಗೆ.
ಆ MP ಯಾರು ಅನ್ನೋದು ಮುಖ್ಯ ನಮಗೆ. ಅವ್ರನ್ನೇ ನಾವು ಬಿಂಬಿಸಲ್ವೇ? ಈಗಾಗಲೇ 6-7 ತಿಂಗಳಿಂದ ಯಾರು ಪ್ರಧಾನಿ ಅಂತಲೇ ಹೋಗ್ಬಿಟ್ಟಿದ್ದೀವಿ ಆಗಲೇ. ಓಕೆ ಮೇಡಮ್, ಆಲ್ ದ ಬೆಸ್ಟ್. ನೀವು ರಾಮನಾಥ್ ಕೋವಿಂದ್ ಅವರ ಸಮಿತಿ ಸಮೀಕ್ಷೆಯನ್ನ ಮಾಡ್ತೀನಿ ಅಂತ ಹೇಳಿದೆ. ಇನ್ನೊಂದು 2 ದಿನದಿಂದ ಸ್ಟಾರ್ಟ್ ಮಾಡಬೇಕು ಅಂತ ಅವರು ಅನ್ಕೊಂಡಿದ್ದಾರೆ ಸರ್. ಅದು ಆ ಸಮೀಕ್ಷೆ ಬಗ್ಗೆ ನೀವೇನ್ ಹೇಳ್ತೀರಾ? ನಾನು ಏನು ರಾಮನಾಥ್ ಕೋವಿಂದ್ ಅವರು ಪ್ರೆಸಿಡೆಂಟು? ಇಲ್ಲ, ಅವ್ರದ್ದೊಂದು ಸಮಿತಿ ಇದೆ. ಆ ಸಮಿತಿಯಿಂದ ಸಮೀಕ್ಷೆಗಳು ನಡೀತಾ ಇದೆ. ರಾಜ್ಯಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ವ್ಯವಸ್ಥೆಗಳ ಬಗ್ಗೆ ಚೆಕ್ ಮಾಡಲಿದ್ದೇವೆ ಅಂತ ಹೇಳಿದ್ದಾರೆ. ಮೇಡಮ್, ನಾನು ಹೇಳ್ತಾ ಇರೋದು ನಿಮಗೆ ಫೌಂಡೇಶನ್ನು. ಜನರು ಮತ ಹಾಕೋಕ್ಕೆ ಒಂದು ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಮಾಡೋ ಜವಾಬ್ದಾರಿನೇ ಇನ್ನೂ ಸರಿಗೆ ಚುನಾವಣಾ ಆಯೋಗ ಮಾಡಿಲ್ಲ ಅಂದಮೇಲೆ ಯಾವ ಸಮೀಕ್ಷೆ ನನಗೆ ಗೊತ್ತಾಗ್ತಾ ಇಲ್ಲ. ಎಲ್ಲಿಂದನೂ ಕೂತ್ಕೊಂಡು ಏನೂ ಸಮೀಕ್ಷೆ ಮಾಡೋಕ್ಕಾಗಲ್ಲ. 50,000 ಮತಗಟ್ಟೆ ನಮ್ಮ ಕರ್ನಾಟಕದಲ್ಲಿದೆ. 10 ಲಕ್ಷ ಮತಗಟ್ಟೆ ಇಡೀ ದೇಶದಲ್ಲಿದೆ. ಒಂದೊಂದು ಮತಗಟ್ಟೆಯಲ್ಲೂ 1,000 ಜನ ಇದ್ದಾರೆ. ಇದೆ ನೋಡಿ, ಇಷ್ಟೊಂದು ಟೆಕ್ನಾಲಜಿ ಇದ್ಮೇಲೆ ಇಷ್ಟೊಂದು ಮೀಡಿಯಾ, ಇವಾಗಲೇ 30 ವರ್ಷದಿಂದ ಮೀಡಿಯಲ್ಲಿದ್ದೀರಾ ಎಲ್ಲರೂ. ಎಷ್ಟು ಚೆನ್ನಾಗಿ ನಮ್ಮ ದೇಶನ ಕಟ್ಬೋದಾಗಿತ್ತು. ಅದ್ರ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ. ಎಲ್ಲ ದುಡ್ಡಿಂದ ಇದ್ದೀವಿ, ಹಿಂಗಾಗಿ ನಮ್ಮ ದೇಶ ಏನೂ ಮಾಡೋಕ್ಕಾಗಲ್ಲ ಅಂತ ಎಲ್ಲರೂ ಅಂದ್ಕೊಂಬಿಟ್ಟಿದ್ದಾರೆ. ನೋಡೋಣ, ನಮ್ಮ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ ನಮ್ಮ ಏರಿಯಾದಲ್ಲಿ. ನೀವು ಮಾಡಿ ನಿಮ್ಮ ಪ್ರಯತ್ನ.